ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಶಿವ್ ವ್ಲಾಗ್. ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ನನ್ನ ತಂಗಿಗೆ ಬ್ರೈಟ್ ಟು ಬಿ ಮಾಡ್ತಾ ಇದ್ದೀವಿ. ಸೊ ಎಲ್ಲ ರೆಡಿಯಾಗಿದ್ದೀವಿ, ಇನ್ನೇನು ಹೊರಡಬೇಕು. ತಂಗಿ ಕೂಡ ಬಂದು, ಹಸ್ಬೆಂಡ್ ಕೂಡ ಇಲ್ಲಿ ರೆಡಿಯಾಗಿದ್ದೀವಿ. ಸೊ ಇನ್ನೇನು ಹೊರಡಬೇಕು. ಹೊರಡ್ಮೇಲೆ ಅಲ್ಲಿ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ನೋಡ್ತಾ ಇರ್ಬೋದು, ಸೆಲೆಬ್ರೇಷನ್ ಸ್ಪಾಟಿಗೆ ಬಂದ್ವಿ. ನನ್ನ ತಂಗಿ, ನನ್ನ ತಮ್ಮ, ಸೊ ತಮ್ಮನ ಫ್ರೆಂಡ್ಸ್ ಎಲ್ಲ ಕೂಡ ಬಂದ್ವಿ. ಒಳಗಡೆ ಬಂದ್ವಿ. ಸೆಲೆಬ್ರೇಷನ್ಸ್ ಎಲ್ಲ ಸೆಟ್ಟೆಲ್ಲ ರೆಡಿಯಾಗಿತ್ತು ಆಲ್ರೆಡಿ. ನಾನು ಬಂದಾಗ 7:30 ಹೋಗ್ಬಿಟ್ಟಿತ್ತು ಟೈಮ್ ಆಗ್ಲೇ. ಸೊ ಬ್ರೈಟ್ ಟು ಬಿ ಗರ್ಲ್ನ ಎಂಟ್ರಿ ನೋಡ್ಬೋದು ನೀವು. ಇವಾಗ ನಾವೆಲ್ಲ ಸೇರಿಕೊಂಡು ಅವಳನ್ನ ಎಂಟ್ರಿ ಹೀಗೆ ಮಾಡಿಸ್ಬೇಕು ಅಂತ ಇತ್ತು. ಸೊ ಹಾಗಾಗಿ ನಾವೆಲ್ಲ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾ ಇದ್ವಿ. ಅವಳ ಎಂಟ್ರಿ ನೋಡಿ. ಅವಳೇ ನನ್ನ ತಂಗಿ ಪೂಜಾ. ನನ್ನ ರೈಟ್ ಸೈಡ್ ನಿಂತಿರೋಳೇ ಬ್ರೈಟ್ ಟು ಬಿ ಗರ್ಲ್. ತುಂಬ ಫನ್ ಆಗಿತ್ತು. ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಖುಷಿ ಇತ್ತು. ಟೈಮ್ ಹೇಗೆ ಹೋಯಿತು ಅಂತಲೇ ಗೊತ್ತಿಲ್ಲ. ಅಲ್ಲಿ ಸೆಲೆಬ್ರೇಷನ್ ಮಾಡ್ತಾ ನಾವು ಬಂದಿದ್ದೆ 7:30 ಆಗಿಬಿಟ್ಟಿತ್ತು ಆಲ್ರೆಡಿ. ನಾವು ರಿಟರ್ನ್ ಆಗಬೇಕಾದ್ರೆ 9:30 ಮೇಲಾಗ್ಬಿಟ್ಟಿತ್ತು. ಸೆಲೆಬ್ರೇಷನ್ ಮೂಡಲ್ಲಿ ನಂಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಸೊ ಅಂದರೆ ಪಾಪು ತುಂಬ ಅಳ್ತಾಯಿದ್ಲು ಅಂತೇಳಿ ಅಮ್ಮ ಕಾಲ್ ಮಾಡಿ ಕರೆದ್ರು, ಬೇಗ ಬನ್ನಿ ಅಂತ ಹೇಳ್ಬಿಟ್ಟು. ನಾವು ಬೇಗ ಫಂಕ್ಷನ್ ಮುಗಿಸ್ಬೇಕು ಅನ್ನೋ ಪ್ಲ್ಯಾನೇ ಇರಲಿಲ್ಲ. ಅಂದರೆ ಸೆಲೆಬ್ರೇಷನ್ ಫುಲ್ ಮುಳುಗೋಗ್ಬಿಟ್ಟಿದ್ವಿ. ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಕೇಕ್ ಕಟ್ಟಿಂಗ್ಸು ಅದು ಇದು ಸ್ವಲ್ಪ ರೀಲ್ಸು ಅದೆಲ್ಲ ಮಾಡ್ತಾಯಿದ್ವಿ. ಅಲ್ಲಿ ನಮ್ಮ ಚೈಲ್ಡ್ ಮಕ್ಕಳುಗಳು ನೋಡ್ಬೋದು, ಅವರು ಕೂಡ ಎಂಜಾಯ್ ಮಾಡ್ತಾಯಿದ್ರು. ಅಂದರೆ ಥಿಯೇಟರಿಂದ ಸಾಂಗ್ಸ್ ಎಲ್ಲ ಹಾಕಿದ್ರು. ಸೊ ಅಲ್ಲೆಲ್ಲ ಎಂಜಾಯ್ ಮಾಡ್ತಾಯಿದ್ರು ಮಕ್ಕಳು ಮತ್ತು ತಮ್ಮಂದರು. ನಾವೆಲ್ಲರೂ ಕೂಡ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಅಲ್ಲಿ ನೋಡ್ಬೋದು ನೀವು. ಅಂದರೆ ನಾವೆಲ್ಲ ಇಟ್ಕೊಂಡು ಅವಳನ್ನು ಹೇಳ್ತಾ ಇದ್ವಿ. ಅವಳು ಬಾಯ್ ಅಂದರೆ ಬ್ಯಾಚುಲರ್ ಅಂದರೆ ಸಿಂಗಲ್ ಲೈಫ್ಗೆ ಬಾಯ್ ಅಂತ ಹೇಳ್ತಿದ್ದಾಳೆ. ಸೊ ನಾವೆಲ್ಲ ಮದುವೆ ಆಗಿರೋರೆ ಅಲ್ವಾ. ಸೊ ಅದಕ್ಕೆ ನಮ್ಮ ಹತ್ರ ಬಾ ನೀನು ಅಂತಲೇ ಕರ್ಕೋತಾ ಇದ್ವಿ ಅವಳನ್ನು. ಅವಳು ಬಾಯ್ ಮಾಡ್ತಾ ಇದ್ದಾಳೆ. ಸೊ ಇದೆಲ್ಲ ಸೆಟಪ್ ಆದರೆ ಹೀಗೆ ಮಾಡಬೇಕು ಅಂದರೆ ನಮ್ಮ ಅಕ್ಕ, ನಮ್ಮ ಇಲ್ಲಿ ಸೆಕೆಂಡ್ ಒನ್ ನಿಂತಿದ್ದಾಳಲ್ಲ, ಅವಳೇ ಹೇಳ್ಕೊಡೋದು. ಈ ಥರ ಮಾಡಬೇಕು ಪ್ಲ್ಯಾನ್ ಮಾಡಬೇಕು ಅಂತೆಲ್ಲ ಅವಳೇ ರೆಡಿ ಮಾಡೋದು. ಯಾವ ಥರ ಮಾಡಬೇಕು, ನಿಂತ್ಕೋಬೇಕು ನೆಕ್ಸ್ಟ್ ಎಲ್ಲ ಅಂತ ನಮ್ಮ ಅಕ್ಕ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾಳೆ ಎಂಜು. ಸೊ ಇಲ್ಲಿ ಅಂದರೆ ಇವಾಗ ಹಸ್ಬೆಂಡ್ ಈಗ ಅಂದರೆ ಅಕ್ಕ ಭಾವ ಬಂದು ಅವಳಿಗೆ ಕೇಕ್ ತಿನ್ನಿಸ್ಬೇಕು. ಸೊ ಆ ಸೆಲೆಬ್ರೇಷನ್ ನಡೀತಾ ಇದೆ. ಕೇಕ್ ಕಟ್ ಮಾಡಿ ತಿನ್ನಿಸ್ಬೇಕು. ನಾವೇ ಫಸ್ಟ್ ಬಂದ್ಬಿಟ್ವಿ. ಸಚಿನ್ ಮತ್ತು ನಾನು ಬಂದ್ವಿ. ಕೇಕೆಲ್ಲ ತಿನ್ನಿಸಿದ್ವಿ. ಸೊ ಅವಳು ಕೂಡ ನಮಗೆ ಕೇಕೆಲ್ಲ ತಿನ್ನಿಸಿದ್ಲು. ಚೆನ್ನಾಗಿತ್ತು. ಸೊ ನೆಕ್ಸ್ಟು ಅಕ್ಕ ಭಾವ ಬರ್ತಿದ್ದಾರೆ. ಸೊ ಅಲ್ಲಿ ರೈಟ್ ಸೈಡಲ್ಲಿ ಭಾವ ಇದ್ದಾರೆ, ಲೆಫ್ಟಿಗೆ ಅಕ್ಕ ಬರ್ತಿದ್ದಾಳೆ. ದಿಸ್ ಒನ್ ಅಂಜು ಅಕ್ಕ, ಪುಟ್ಟ ಭಾವ. ಇವರು ಎರಡನೇ ಅಕ್ಕ ಭಾವ. ಸೊ ಮೊದಲನೇವರು ಇನ್ನು ಭಾವ ಬಂದಿರಲಿಲ್ಲ, ಅಕ್ಕ ಮತ್ತು ಮಗು ಬಂದಿದ್ದರು. ಸೊ ಭಾವಾಗ ಸ್ವಲ್ಪ ಕೆಲಸ ಇದೆ ಅಂತೇಳಿ ಅವ್ರು ಬಂದಿರಲಿಲ್ಲ. ಅವಳು ಕೂಡ ನೆಕ್ಸ್ಟ್ ಬಂದು ಕೇಕ್ನ ತಿನ್ನಿಸ್ತಾಳೆ ಪೂಜಾಗೆ. ಸೊ ಕೇಕ್ ಕಟ್ ಮಾಡಿ ಪೋಸ್ ಕೊಡೋದು, ಫೋಟೋಸ್ ತೊಗೊಳೋದು ಆ ಥರ ಎಲ್ಲ ಇತ್ತು. ಸೊ ಸೆಲೆಬ್ರೇಷನ್ ಚೆನ್ನಾಗೇ ನಡೀತಾ ಇತ್ತು. ಸೊ ಅದ್ರ ಮಧ್ಯದಲ್ಲಿ ಅಂದರೆ ಫೋಟೋಸು ಮತ್ತು ರೀಲ್ಸು ಮತ್ತು ಇಲ್ಲಿ ಥಿಯೇಟರಲ್ಲಿ ಸಾಂಗ್ಸು ಎಂಡಲ್ಲೆಲ್ಲ ನಾವು ಈಗೆಲ್ಲ ಮುಗಿದ ಮೇಲೆ ಒಂದಷ್ಟು ಟಪಾಂಗುಚ್ಚಿ ಎಲ್ಲ ಸ್ಟೆಪ್ಪೆಲ್ಲ ಹಾಕಿ ಹೋಗೋಣ ಅಂಥೇಳಿ ಪ್ಲ್ಯಾನ್ ಇತ್ತು. ಸೊ ಅದೇ ರೀತಿ ಮಾಡಬೇಕು ಅಂತ. ಸೊ ಸೆಲೆಬ್ರೇಷನ್ಸ್ ಎಲ್ಲ ಮುಗೀತು. ಕೇಕ್ ಕಟ್ಟಿಂಗು, ಫೋಟೋಸು, ಟಿಕ್ಟಾಕ್ಸ್ ಅಂದರೆ ರೀಲ್ಸ್ ಎಲ್ಲ ಮಾಡ್ಸಾಯಿತು. ಅದಾದಮೇಲೆ ಟಪಾಂಗುಚ್ಚಿ ಡ್ಯಾನ್ಸ್ ಮಾಡಿ ಎಂಡ್ ಕೊಡೋಣ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಾಯಿದ್ವಿ. ಸೊ ಅಲ್ಲಿ ನೋಡ್ಬೋದು ಯಾವ ಥರ ಡ್ಯಾನ್ಸ್ ಮಾಡ್ತಾಯಿದ್ದಾನೆ ನನ್ನ ತಮ್ಮ ಮತ್ತು ಅಕ್ಕ. ಎರಡನೇ ಅಕ್ಕ ಜಾಸ್ತಿ ಡ್ಯಾನ್ಸ್ ಮಾಡ್ತಾಯಿದ್ಲು. ಸೊ ಇವಾಗೆಲ್ಲ ಡ್ಯಾನ್ಸ್ ಎಲ್ಲ ಆಗಿ ಟೈಮ್ ಆಗಿತ್ತು. ಸೊ ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಿದ್ವಿ. ಲಾಸ್ಟಾಗಿ ಅಂದರೆ ಅಲ್ಲಿ ಬ್ರೈಟ್ ಟು ಬಿ ಗರ್ಲ್ ಡ್ಯಾನ್ಸ್ ನೋಡಿ. ಸೊ ಇದಾಗಿತ್ತು ಗಾಯ್ಸ್ ಇವತ್ತಿನ ವ್ಲಾಗ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.